ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜಶ್ರೀ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಬರ್ರಿ ಇವತ್ತು ಬದ್ನಿಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲು ಬದ್ನಿಕಾಯಿನ ಆ ಕಡೆ ಈ ಕಡೆ ಒಂದು 4 ಭಾಗದ ಥರ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡು ಆದಮೇಲೆ ಎಣ್ಣೆಗೆ ಒಂಚೂರು ಫ್ರೈ ಮಾಡ್ಕೋಬೇಕ್ರಿ. ಅದು ಎಣ್ಣೆಗೆ ಫ್ರೈ ಮಾಡ್ಕೊಂಡ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಅದು ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ. ಈ ಕಡೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೋನ ಸಣ್ಣಕ್ಕೆ ಹೆರ್ಚ್ಕೋಬೇಕ್ರಿ. ನಿಮ್ಗೆ ಹೆಂಗೆ ಬೇಕು ಆ ಥರ ಹೆರ್ಚ್ಕೊಂಡ್ರು ಓಕೆ ರೀ. ಅದು ಹೆರ್ಚ್ಕೊಂಡು ಈ ಕಡೆ ಮತ್ತು ಶೇಂಗಾನ ಹುರ್ಕೊಂಡು ಇಟ್ಕೊಂಡಿರ್ತೀವಲ್ವ, ಆ ಶೇಂಗಾ ಏನು ಮಾಡ್ಬೇಕಂತಂದ್ರೆ ಅದನ್ನು ಸಣ್ಣಕ್ಕೆ ಮಿಕ್ಸರ್ಗೆ ಹಾಕ್ಬೇಕ್ರಿ. ಹಾಕಿ ಅದರಲ್ಲಿ ಖಾರ, ಉಪ್ಪು, ಅರಿಶಿಣ, ಮಸಾಲೆ, ಕರಿಬೇವು, ಕೊತ್ತಂಬರಿ, ಒಂಚೂರು ಹುಣಸೆಹಣ್ಣು ನೆನೆ ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಆ ಹುರ್ಕೊಂಡಿರೋ ಬದ್ನಿಕಾಯಿದಾಗ ತುಂಬಬೇಕ್ರಿ. ತುಂಬಿ ಆಮೇಲೆ ಈ ಕಡೆ ಮತ್ತೆ ನಾವು ರೆಡಿ ಮಾಡ್ಕೋಬೇಕ್ರಿ. ಏನಂತಂದ್ರೆ ಪಲ್ಯ ಫ್ರೈ ಮಾಡಕ್ಕೆ ಅದ್ರಾಗ ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ ಎಲ್ಲ ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ಕುದಿಸಿರೋ ಬದ್ನಿಕಾಯಿನ ಅದ್ರಲ್ಲಿ ಹಾಕಬೇಕ್ರಿ. ಅದು ಒಂಚೂರು ಫ್ರೈ ಆವಾಗ ಎಣ್ಣೆಗ. ಆಮೇಲೆ ಟೊಮೆಟೊ ಹಾಕಿ ಒಂದು ಹೆಚ್ಚ ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಆ ಹೆಚ್ಚನೂ ಅದ್ರಲ್ಲಿ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂಚೂರು ಕುದಿಸ್ಕೋಬೇಕ್ರಿ. ಅದು ಕುದಿಸ್ಕೊಟ್ರೆ ಭಾಳ ಟೇಸ್ಟ್ ಆಗುತ್ತೆ. ನೋಡಿರಿ ಪಲ್ಯ ಎಷ್ಟು ಚೆಂದ ಆಗೈತಿ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.